ಮೇಡಮ್ ಹೇಳಿ, ಕನ್ನಡ ಚಿತ್ರರಂಗ ಅಲ್ಲದೆ ಬೇರೆ ಬೇರೆ ಭಾಷೆಯಲ್ಲಿ ನಟಿಸಿ ಸೈ ಅನಿಸ್ಕೊಂಡ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಈಗ ಒಂದು ಚಾಲೆಂಜಿಂಗ್ ಪಾತ್ರದಲ್ಲಿ ಮಾಡಿದ್ದೀರಾ. ಬಹುಶಃ ಈ ಪಾತ್ರ ನೀವು ಈ ಕತೆ ಕೇಳಿದಾಗ ಮೊದಲಿಗೆ ಏನಿಸ್ತು? ಕಥೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಒಪ್ಕೊಂಡಿದ್ದೆ. ಅದ್ರ ಜೊತೆಲಿ ಈ ಕಥೆಯಲ್ಲಿ ಈ ಮೆಸೇಜ್ ಇದೆ ಅಲ್ವಾ ಅಲ್ಝೈಮರ್ಸ್ ಬಗ್ಗೆ, ಅದನ್ನು ತುಂಬ ಇಂಪಾರ್ಟೆಂಟ್ ಅನಿಸ್ತು. ಈ ಸ್ಟೋರಿನ ನಾವು ಹೇಳಬೇಕಂತ ಅನಿಸ್ತು. ಅದ್ರ ಜೊತೆಲಿ ಈ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಅನಿಸ್ತು. ನಾನು ಯಾವಾಗ ಕೇರ್ ಗಿವರ್ ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಸೊ ಡಿರೆಕ್ಟರ್ ನನಗೆ ಝೂಮ್ ಕಾಲಲ್ಲಿ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಪಾತ್ರ. ಬಿಕಾಸ್ ತುಂಬ ಇಮೋಷನ್ಸ್ ಇದೆ. ಆ್ಯಂಡ್ ಸಾಧಾರಣವಾಗಿ ನಾವು ಅಲ್ಝೈಮರ್ಸ್ ಮೂವೀಸ್ ನೋಡಿದಾಗ ಪೇಷಂಟ್ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ. ಇದು ಕೇರ್ ಗಿವರ್ಸು, ಅವ್ರ ಜೊತೆಲಿ ಏನೇನು, ಬಿಕಾಸ್ ನಾಳೆ ಆ ಪೇಷಂಟ್ ಆ ಕೇರ್ ಗಿವರ್ನೂ ಮರ್ತು ಹೋಗ್ಬೋದು. ನೀವು ಯಾರು ಅವ್ರನ್ನ ಬೈಬೋದು, ಬಟ್ ಅವ್ರ ಕೆಲಸ ಮಾಡ್ಕೊಂಡೇ ಹೋಗಬೇಕು. ಅದು ಅನ್ಕಂಡೀಷನಲ್ ಪ್ರೀತಿಯಿಂದ ತಾಳ್ಮೆಯಿಂದ ಒಂದು ಮಾಡ್ಕೊಂಡು ಹೋಗಬೇಕಲ್ಲ. ಸೊ ಐ ಫೆಲ್ಟ್ ದಟ್ ವಾಸ್ ಅ ವೆರಿ ಟಚಿ ಪಾಯಿಂಟ್, ತುಂಬ ಸೆನ್ಸಿಟಿವ್ ಪಾಯಿಂಟ್ ಅದು. ಸೊ ಆ ಒಂದು ಇಮೋಷನ್ ಬರಬೇಕು. ಆಮೇಲೆ ಅವ್ರದ್ದು ಲೈಕ್ ಈ ಕ್ಯಾರೆಕ್ಟರ್ ಎಸ್ಪೆಷಲಿ ಅವ್ರ ಮಕ್ಕಳಲ್ಲಿ ಲೈಕ್ ಹರ್ ಸನ್ ಹ್ಯಾಸ್ ಅನ್ ಇಶ್ಯೂ, ಹಸ್ಬೆಂಡು ಸರಿ ಇಲ್ಲ, ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಬಂದು ಒಂದು ಇಂಥವ್ರನ್ನ ನೋಡ್ಕೋಬೇಕು, ಲೈಕ್ ಸೊ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ತುಂಬ ಚಾಲೆಂಜಿಂಗ್ ಅನಿಸ್ತು. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಶ್ರುತಿ, ಶಿ ಈಸ್ ಓನ್ಲಿ 22 years old. ನನ್ನ ಹತ್ರ ಕತೆ ಹೇಳಿದಾಗ ಶಿ ವಾಸ್ ಓನ್ಲಿ 21. ಬಟ್ ನಾನು ತುಂಬ ಯಂಗ್ ಫಿಲ್ಮ್ ಮೇಕರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನನಗೆ ಕಾನ್ಫಿಡೆನ್ಸ್ ಇತ್ತು ದಟ್ ಅವಳು ಚೆನ್ನಾಗಿ ಮಾಡ್ತಾರೆ ಅಂತ. ತುಂಬ ಒಳ್ಳೆ ಟೀಮ್. ಅವರು ಮುಂಚೆ ಬಾಂಬೆಯಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಸ್ ಅಸಿಸ್ಟೆಂಟ್ ಡೈರೆಕ್ಟರ್. ಆ್ಯಂಡ್ ನಿಮ್ಗೆ ಗೊತ್ತಿದೆ, ಈ ಜೆನ್ಸಿ ಕಿಡ್ಸ್ಗೆ ತುಂಬ ಕ್ಲಾರಿಟಿ ಇದೆ ಇವತ್ತು. ತುಂಬ ಟೆಕ್ನಿಕಲಿ ಕೂಡ ಅವ್ರು ತುಂಬ ಚೆನ್ನಾಗಿರ್ತಾರೆ. ಆ್ಯಂಡ್ ನನಗೆ ಅನಿಸ್ತು ಈ ಕಥೆನ ಮಾಡಬೇಕು, ನನಗೆ ಹೇಳಬೇಕು ಅಂತ ಅನಿಸ್ತು ನನಗೆ. ಓಕೆ, ಪ್ರಿಯಾಂಕಾ ಉಪೇಂದ್ರ ಅಂದಿದ ತಕ್ಷಣ ನಿಮ್ಮ ಗ್ಲಾಮರ್ ಡಾಲ್ ಎಲ್ರಿಗೂ ನೆನಪು ಬರುತ್ತೆ. ನಿಮ್ಮ ಸಿನಿಮಾಗಳನ್ನ ಯಾರು ನೋಡಿರ್ತಾರೋ ಗ್ಲಾಮರ್ ಹೀರೋಯಿನ್ ಅಂತಲೇ. ಬಹುಶಃ ಈ ಸಿನಿಮಾ ಹಿಂದೆ ಒಂದು ದಿವಿಕೆ ಅಂತ ಅಂದರೆ ಬಹುಶಃ ಕಂಪ್ಲೀಟ್ ಡಿ ಗ್ಲಾಮರಸ್ ಪಾತ್ರಕ್ಕೆ ಬೇಕಾದಂಥ ಒಂದು ಹೊಸತನವಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಸೀರೆ ಮತ್ತೆ ವಿತೌಟ್ ಹೇಗಿತ್ತು ನಿಮ್ಮ ಸಿದ್ಧತೆ? ವಿತೌಟ್ ಮೇಕಪ್ ಒಂದು ಸ್ವಲ್ಪ ಸ್ಕಿನ್ ಡಾರ್ಕು ಮಾಡಿದರು. ಅದು ನ್ಯಾಚುರಲ್ ಆಗಿ ಕಾಣಿಸ್ಬೇಕಾಗಿತ್ತು. ಅದೇ ನನ್ನ ಫಸ್ಟ್ ಡೇ ಮಾನಿಟರಲ್ಲಿ ನೋಡಿದಾಗ ನಂತರ ನಾನು ಕಾಣಿಸ್ತಾ ಇರಲಿಲ್ಲ, ಬಟ್ ಕ್ಯಾರೆಕ್ಟರ್ ಥರ ಕಾಣಿಸ್ತಿದೆ. ಎಲ್ಲರೂ ಖುಷಿಪಟ್ಟರು. ಆಮೇಲೆ ಆ ದೊಡ್ಡ ಮೂಗ್ಬಟ್ಟು, ಅವ್ರು ತಮಿಳ್ ಬ್ರಾಹ್ಮಿನ್ ಕೇರ್ ಗಿವರು. ಸೊ ಅದಕ್ಕೆ ತಕ್ಕಂತ ಇರಬೇಕಾಗಿತ್ತು. ಸೊ ಕ್ಯಾರೆಕ್ಟರ್ನ ಆನೆಸ್ಟಾಗಿ ಪೋರ್ಟ್ರೇ ಮಾಡಬೇಕು ಒಂದಿತ್ತು ನನ್ನಲ್ಲಿ. ಸಾಧಾರಣವಾಗಿ ನೀವು ನೋಡಿರ್ತೀರ ಕೇರ್ ಗಿವರ್ಸ್ ಅಷ್ಟೊಂದು ಗಮನಿಸಲ್ಲ. ಅವ್ರ ಹೇರು, ಸೀರೆ, ಅವ್ರು ಹೆಂಗೆ ಬರ್ತಾರೆ ಹಂಗೆ ಕೆಲಸ ಮಾಡ್ಕೊಂಡು ಹೊರಟೋಗ್ತಾರೆ. ತುಂಬ ಪರ್ಫೆಕ್ಟಾಗಿರಲ್ಲ. ಸೊ ಬೆಳಗ್ಗೆ ಬಂದು ರೆಡಿ ಆದಮೇಲೆ ನಾನು ಅದೆಲ್ಲ ಮರ್ತೋಗ್ತಿದ್ದೆ ಶೂಟಿಂಗಲ್ಲಿ ಫುಲ್ ಡೇ. ಒಂದ್ಸತಿ ನಾವು ಮಿರರ್ ನೋಡ್ತಾ ಇರಲಿಲ್ಲ. ಸೊ ಲೈಕ್ ಹೇಗಿದ್ದೀನಿ ಹಂಗೆ ನಡಿಬೇಕಂತ. ಕೆಲವು ಕಡೆ ಸ್ವೆಟ್ ಇದೆ, ಕೆಲವು ಕಡೆ ಸೀರೆ ಸರಿ ಇಲ್ಲ. ಬಟ್ ಆ ಕ್ಯಾರೆಕ್ಟರ್ಗೆ ಅದು ಬೇಕಾಗಿತ್ತು. ಆಮೇಲೆ ಆ ಟೀಮ್ ತುಂಬ ಇದು ಇತ್ತು ದಟ್ ಹೀಗೆ ಇರಬೇಕು, ತುಂಬ ನ್ಯಾಚುರಲ್ ಆಗಿರಬೇಕಂತ. ಸೊ ಐ ವೆಂಟ್ ವಿತ್ ಇಟ್ ಬಿಕಾಸ್ ಆ ಕ್ಯಾರೆಕ್ಟರ್ ಒಪ್ಕೋವಾಗ ನಾವು ಆನೆಸ್ಟಾಗಿ ಮಾಡಬೇಕಲ್ಲ ಅಂತ. ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತಿದ್ರಿ, ನೀವು ಸಿನಿಮಾ ಮಾಡಬೇಕಾದ್ರೆ ಉಪ್ಪಿ ಸರ್ ಅವರ ಸಪೋರ್ಟು ತುಂಬ ಇರುತ್ತೆ. ಹೌದು, ಆಬ್ವಿಯಸ್ಲಿ ಸಹಜವಾಗಿ ಮನೆ ಫ್ಯಾಮಿಲಿ ಅಂತ ನೋಡಿಕೊಂಡು ಚಾಲೆಂಜಸ್ ಇರುತ್ತೆ. ಈ ಮಧ್ಯೆ ಸಿನಿಮಾ ಒಳ್ಳೊಳ್ಳೆ ಕಥೆಗಳನ್ನ ಆಯ್ಕೆ ಮಾಡಿಕೊಂಡಾಗ ಉಪ್ಪಿ ಸರ್ ಅವರ ಸಪೋರ್ಟು, ಫ್ಯಾಮಿಲಿ ಸಪೋರ್ಟು ನಿಮಗೆ ಎಷ್ಟು? ಖಂಡಿತ ಬೇಕು. ಬಿಕಾಸ್ ಫ್ಯಾಮಿಲಿ ತುಂಬ ಮುಖ್ಯ. ನಾನು ಆವಾಗವಾಗ ಆ್ಯಕ್ಟಿಂಗ್ ಮಾಡ್ತೀನಿ, ಬಟ್ ಪ್ರತಿದಿನ ಮನೆಯಲ್ಲಿನೇ ಜಾಸ್ತಿ ಇರ್ತೀನಿ. ಮನೆ ಮಕ್ಕಳು ಅದು ತುಂಬ ಮುಖ್ಯ ನಮಗೆ. ಸೊ ನಾವು ಆ್ಯಕ್ಟಿಂಗ್ ಮಾಡಿದಾಗ ಮನೆ ನಡಿಬೇಕು, ಮಕ್ಕಳು ಯಾರಿಗೇನೋ ತೊಂದರೆ ಆಗಬಾರ್ದು. ಅತ್ತೆ ಮಾವ ಇದ್ದಾರೆ. ಆಮೇಲೆ ವಿ ಹ್ಯಾವ್ ಒಂದು ಮನೆ ಸಿಸ್ಟಮ್ ನಿಮ್ಗೆ ಗೊತ್ತಿರುತ್ತೆ. ಎಲ್ಲರೂ ಪ್ರತಿಯೊಂದು ಒಂದು ಸಂಸಾರದ ಒಂದು ಜವಾಬ್ದಾರಿ ಇರುತ್ತೆ. ಸೊ ಒಂದು ಮಾರಲ್ ಸಪೋರ್ಟ್ ಕೂಡ ಬೇಕಾಗುತ್ತೆ. ನಟ್ ಅವ್ರು ಶೂಟಿಂಗಲ್ಲಿ ಬಂದು ಕೂತ್ಕೊಳ್ಳಲ್ಲ ಅಥವಾ ಆ ಥರ ಅಲ್ಲ, ಬಟ್ ಒಂದು ಮಾರಲ್ ಸಪೋರ್ಟ್. ನೀನು ಹೋಗು, ಒಂದು ನಿನ್ನ ಶೂಟಿಂಗ್ ಇದ್ದಾಗ ನೀನು ಹೋಗು, ನಾನಿದ್ದೀನಿ, ನಾನು ನೋಡ್ಕೊತೀನಿ, ಅಥವಾ ನೀನು ಮಾಡು, ನಿನಗೆ ಕೆಪಾಸಿಟಿ ಇದೆ, ನೀನು ಮಾಡು, ನಾನು ಇದ್ದೀನಿ ಅಂತ ಹೇಳೋರಲ್ವಾ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ಈ ಥರ ಸಪೋರ್ಟ್ ಮಾಡ್ತಾರೆ ತುಂಬ. ಪ್ರಚಾರ ಟೈಮಲ್ಲಿ ಅವ್ರು ಬೇಕು ನಮಗೆ. ಬಿಕಾಸ್ ಅವ್ರು ಮಾತಾಡಿದರೆ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಯಾವಾಗ ನಾನು ಬರಲ್ಲ ನೀನು ಇದಕ್ಕೆ ಅಂತ ಹೇಳಿಲ್ಲ. ಪ್ರತಿ ಸತಿ ನಾನು ಕೇಳಿದಾಗ ಒಪ್ಕೊತಾರೆ ಪಾಪ. ಎಲ್ಲ ಪ್ರತಿಯೊಂದು ನಮ್ಮದು ಪ್ರಮೋಷನ್ಸ್ ಆಗಲಿ, ಇಂಟರ್ವ್ಯೂಸ್ ಆಗಲಿ ಎಲ್ಲದಕ್ಕೆ ಬರ್ತಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್. ನಾವು ಮನೆಯವ್ರು ಬಂದೇ ಬರ್ತಾರೆ ಅಂತ ಅನ್ಕೋಬಾರ್ದು ಅಲ್ವಾ. ಸೊ ಅದು ನಾನು ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸಪೋರ್ಟ್. ಓಕೆ, ಈಗ ಇಂಡಸ್ಟ್ರಿಗೆ ನಿಮ್ಮ ಮಗ ಎಂಟ್ರಿ ಆಗ್ತಾ ಇದೆ. ಹೌದು, ಆ ಸಿನಿಮಾ ಶೂಟಿಂಗ್ ಹೇಗೆ ಆಗ್ತಾ ಇದೆ, ಆ ಕತೆ ಮತ್ತು ಇದನ್ನೆಲ್ಲ ನೀವೇ ಡಿಸೈಡ್ ಮಾಡಿದ? ಉಪ್ಪಿ ಸರ್ ಸಪೋರ್ಟ್ ಇಬ್ರು ಕೇಳಿ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಮುಖ್ಯವಾಗಿ ಆಯುಷ್ ಕೇಳಿದ್ದ, ಅವನಿಗೆ ತುಂಬ ಖುಷಿ ಆಯಿತು. ಸೊ ಎಲ್ಲರದ್ದು ಒಂದು ಒಪ್ಪಿಗೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ಕೆಡ್ಯೂಲ್ ಕಾಶ್ಮೀರಲ್ಲಿ ಮುಗ್ದೋಗಿದೆ, ಒಂದು 30 ದಿವಸದ ಸ್ಕೆಡ್ಯೂಲ್ ಮಾಡಿದ್ದೀವಿ. ನೆಕ್ಸ್ಟ್ ಜೂನಿಂದ ಸ್ಟಾರ್ಟ್ ಆಗ್ತಿದೆ. ಇನ್ನೊಂದು 2 ಸ್ಕೆಡ್ಯೂಲ್ ಮುಗ್ದಾದ್ಮೇಲೆ ಈ ವರ್ಷ ನೆನ್ನಲ್ಲಿ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಯುಷ್ ಅವರ ತುಂಬ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲೇ ಹೀರೋ ಆಗ್ತೀನಿ ಅಂತ
ಬಂದಿದ್ದ ಹೇಗೆ, ಅಥವಾ ಇಲ್ಲ ಅವರು ಇಂಡಸ್ಟ್ರಿಯಲ್ಲಿ ಏನೋ ಸಾಧನೆ ಮಾಡಬೇಕಂತ ನಿಮ್ಮ ಸಪೋರ್ಟ್ ಹೇಗಿತ್ತು, ಏನು ಪ್ರಿಪ್ರೇಷನ್ ಅಂತ ಮಾಡ್ಕೊಂಡು ಇಂಡಸ್ಟ್ರಿಗೆ? ಆ ಥರ ಇಲ್ಲಿಲ್ಲ ಆ್ಯಕ್ಚುಲಿ ಆನೆಸ್ಟ್ಲಿ. ಒಂದೊಂದಷ್ಟು ಇಂಟರ್ವ್ಯೂಸ್ ಇಲ್ಲಿ ಅಲ್ಲಿ ಎಲ್ಲ ಓಡಾಡ್ತಾ ಇತ್ತು. ಅವನು ನನ್ನ ಫಂಕ್ಷನ್ಗೆ ಹೋಗಿದಾಗ ನಮ್ದು ಈ ಥರ ಪ್ರೆಸ್ ಮೀಟ್ಗೆ ಬಂದಾಗ. ಬಟ್ ಅದು ಅಲ್ಲದೆ ಅವನು ಫಿಲ್ಮ್ ಮೇಕಿಂಗ್ ಓದ್ತಾ ಇದ್ದಾನೆ. ಸೊ ಅವನಿಗೆ ಇಂಟರ್ನ್ಶಿಪ್ ನಡೀತಾ ಇತ್ತು. ಸೊ ಇವಾಗ ನನ್ನ ಮಗಳು ಕೂಡ ಬಾಂಬೆಯಲ್ಲಿ ಒಬ್ರಿಗೆ ಅಸಿಸ್ಟ್ ಮಾಡ್ತಿದ್ರು. ಸೊ ಅವ್ರು ವರ್ಕ್ ಮಾಡಬೇಕಾಗಿತ್ತು ಇದಕ್ಕೆ. ಸೊ ಅದಕ್ಕೆ ತಕ್ಕಂಥ ಈ ಸಿನಿಮಾ ಸಿಕ್ತು. ಸೊ ಈ ಸಿನಿಮಾ ಟೈಮಲ್ಲಿನೇ ಅವ್ನು ಇಂಟರ್ನ್ಶಿಪ್ ಇತ್ತಂತ 6 ಮಂತ್ಸ್ ಬ್ರೇಕ್ ಇದ್ದಾಗ ನಾನು ಇದು ಮಾಡ್ತೀನಿ, ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಲ್ಲಿ ಕೂಡ ಕೆಲಸ ಮಾಡ್ತಿದ್ದಾನೆ ಅವನು. ಸೊ ಹಾಗೆ ಆಯಿತು. ಅವ್ನಿಗೆ ಆಚೆಯಿಂದನೇ ಈ ಆಫರ್ ಬಂತು. ನಮಗೆ ತುಂಬ ಸೂಟ್ ಆಗುತ್ತೆ, ಅವ್ನ ಏಜ್ಗೆ ಸೂಟ್ ಆಗುತ್ತೆ ಅನಿಸ್ತು. ಸೊ ಎಲ್ಲ ಹಂಗೆ ಕೂಡಿ ಬಂದಿದೆ. ಬಟ್ ನೋಡೋಣ ಇವಾಗ ಯಾವಾಗ ತೆರೆ ಮೇಲೆ ನೋಡ್ಬೋದು ಮೇಡಮ್? ಈ ವರ್ಷದ ಎಂಡ್ ಪ್ರಾಬಬ್ಲಿ, ಹೋಪ್ಫುಲಿ, ಟಚ್ ವುಡ್. ಇನ್ನು ನಿಮ್ಮ ಮಗಳು ಕೂಡ ತುಂಬಾ ನಿಮ್ಮ ಥರನೇ ಮುದ್ದಾಗಿದೆ. ಥ್ಯಾಂಕ್ ಯು. ಇಂಡಸ್ಟ್ರಿಗೆ ಪರಿಚಯ ಮಾಡಿಸ್ಬೇಕು ಅನ್ಕೊಂಡಿರಾ? ಏನಿದೆ ನಿಮ್ಮ ಮತ್ತೆ ಉಕ್ಕಿ ಸರ ಸಜೆಷನ್ ಏನು ಮಾಡಿ? ನಮಗೆ ಖುಷಿ ಆಗುತ್ತೆ. ಬಟ್ ಅವಳಿಗೆ ತುಂಬ ಆಫರ್ಸ್ ಬರ್ತಿದೆ. ಬಟ್ ಯಾವುದು ಒಪ್ಕೊತಾ ಇಲ್ಲ. ಅವ್ರು ತುಂಬ ಶೈ ಸ್ವಲ್ಪ. ಅವಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಜಿಮ್ಗೆ ಹೋಗ್ತಾಳೆ, ಅದೆಲ್ಲ ಇದೆ. ಇವಾಗ ಬಾಂಬೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದಾಳೆ. ಬಟ್ ಅದೇ ಅವ್ಳಿಗೆ ಇವಾಗ ಅವಳು ಬೇಡ ಅಂತಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಈ ಸಿನಿಮಾ ಅಲ್ಲದೆ ಬೇರೆ ಯಾವ್ಯಾವ ಸಿನಿಮಾಗಳನ್ನ ನಾವು ನಿರೀಕ್ಷೆ ಮಾಡಬೇಕು? ನೆಕ್ಸ್ಟ್ ಡಿಟೆಕ್ಟಿವ್ ತೀಕ್ಷ್ಣ ರೆಡಿಯಾಗಿದೆ. ಅದು ಮೋಸ್ಟ್ಲಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ಗೆ ಬರ್ಬೋದು. ಆ್ಯಂಡ್ ವೈರಸ್ ಅಂತ ಒಂದು ಮೂವಿ ಇದೆ. ಲೋಹಿತ್ ಕ್ಯಾಪ್ಚರ್ ಇದೆ. ಆಮೇಲೆ ಇನ್ನೊಂದು 2 ಮೂವಿ, ಲೈಫ್ ಇಸ್ ಬ್ಯೂಟಿಫುಲ್ ಇದೆ ಪೃಥ್ವಿ ಅಂಬರ್ ಜೊತೆ.